ರೆಕಾರ್ಡ್ ಎಂಟ್ರಿ. ವಿಂಡ್ ನಾಯ್ಸ್ ಏನು ಬರ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ವಿಡಿಯೋದಲ್ಲಿ. ನೋಡೋಣ AKG ಇಯರ್ಫೋನ್ ಯಾವ ಥರ ಮ್ಯಾಜಿಕ್ ಮಾಡುತ್ತೆ. ವಿಡಿಯೋ ತುಂಬ ಲೆಂತ್ ಆದರೆ ಎಡಿಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನನ್ನ ಫೋನಲ್ಲಿ ಅಷ್ಟೊಂದು ಸ್ಟೋರೇಜ್ ಇಲ್ಲ, ಅದಕ್ಕೆ ಕಟ್ ಮಾಡಿ ವಿಡಿಯೋ ಮಾಡಬೇಕಾಗುತ್ತೆ. ಒಂದು 2-3 ನಿಮಿಷ ಒಂದು ಸಲ ವೀಡಿಯೋ ಮಾಡಬೇಕು, ಮತ್ತೆ ಕಟ್ ಮಾಡಬೇಕು, ಮತ್ತೆ ಇನ್ನೊಂದು 2 ನಿಮಿಷ ವೀಡಿಯೋ ಮಾಡಬೇಕು, ಮತ್ತೆ ಕಟ್ ಮಾಡಬೇಕು. ಆ ಥರ ಮಾಡಿದರೆ ಎಡಿಟ್ ಮಾಡ್ಬೋದು. ಒಂದೇ ಸಲ ಇದು 2Kನಲ್ಲಿ ರೆಕಾರ್ಡ್ ಆದರೆ ಮಿನಿಮಮ್ 2 GB 3 GB ಹೊಂಟೋಗ್ಬಿಡುತ್ತೆ 5 ನಿಮಿಷಕ್ಕೆಲ್ಲ. ಅಷ್ಟೊಂದು ಸ್ಟೋರೇಜ್ ಇಲ್ಲ ಫೋನಲ್ಲಿ. ಅಷ್ಟು ಸ್ಟೋರೇಜ್ ಇರೋದು ಒಂದು ವೀಡಿಯೋ ಹಾಕ್ಬಿಟ್ರೆ ಫೋನೇ ಹ್ಯಾಂಗ್ ಆಗಿಬಿಡುತ್ತೆ. ಹ್ಯಾಂಗ್ ಆಗೋದೆಲ್ಲ ಸ್ವಿಚ್ ಆಫೇ ಆಗೋಗ್ಬಿಡುತ್ತೆ. ಸ್ಟಾರ್ಟಿಂಗಲ್ಲಿ ಟೆಸ್ಟ್ ಮಾಡಿರೋ ಥರ ವಾಯ್ಸ್ ಏನು ಕರೆಕ್ಟಾಗೆ ಬಂತು. ಆಲ್ಮೋಸ್ಟು -12 dBಲಿ ಓಕೆ. -6 ಇಡಬೇಕು ಅಂತಾರೆ. -6 ಇಟ್ಟರೆ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇವತ್ತು ಫಸ್ಟ್ ವೀಡಿಯೋ ಅಲ್ವಾ, ಹೆಂಗೆ ಬೇಕಾದರೂ ಶೂಟ್ ಮಾಡೋಣ. ನೆಕ್ಸ್ಟ್ ಟೈಮ್ ನೀಟಾಗಿ ಮಾಡೋಣ. ಇದು ನೈಸ್ ರೋಡ್. ಬನ್ನೇರುಘಟ್ಟ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ಡೈರೆಕ್ಟು ತುಮಕೂರು ರೋಡ್. ನಾನು ಊರಿಗೆ ಹೋಗ್ಬೇಕಾದ್ರೆ ಇಲ್ಲೇ ಹೋಗೋದು, ಯಾಕಂದರೆ ಇದೇ ಬೆಟರ್. ಪ್ರೈವೇಟಾಗಿ ಎಷ್ಟು ನೀಟಾಗಿ ರೋಡ್ ಮಾಡಿರ್ತಾರೆ, ಗೌರ್ಮೆಂಟವ್ರು 10% ಮಾಡಿಲ್ಲ. ನೆಲಮಂಗಲದಿಂದ ತುಮಕೂರಿಗೆ ಹೋಗ್ಬೇಕಾದ್ರೆ ರೋಡೆಲ್ಲ ಅಲ್ಲೆಲ್ಲ ಸ್ಕ್ರ್ಯಾಚ್ ಬೇರೆ ಮಾಡಿಬಿಟ್ಟವ್ರೆ. ಗಾಡಿ ಹಿಂಗೆ ಗಾಡಿ ಬಿದ್ದೇ ಹೋಗ್ಬಿಡ್ತಿದೆ. ಅವತ್ತು ಜಸ್ಟ್ ಎಂಡಲ್ಲಿ ಬಚಾವಾದೆ. ಅನ್ಎಕ್ಸ್ಪೆಕ್ಟೆಡ್. ರೋಡ್ ನೀಟಾಗೇ ಇರುತ್ತೆ, ಸೆಂಟ್ರಲ್ಲಿ ಬಂದುಬಿಡುತ್ತೆ ಆ ಥರ ಸ್ಕ್ರ್ಯಾಚ್ ಮಾಡಿರೋದು. ಅಲ್ಲಿ ಡೈಲಿ ಓಡಾಡೋರು ಪಾಪ ಹೆಂಗೆ ಓಡಾಡ್ತಾರೋ ಗೊತ್ತಿಲ್ಲ. ನಾನು ಅಪರೂಪಕ್ಕೆ ಊರಿಗೆ ಹೋಗೋದಲ್ವ, ಅವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋದೆ. ಇನ್ನೇನು ಮಾಡೋದು, ಅದೇ ರೋಡ್ ಅಷ್ಟೇ. ಗಟ್ಟಿ ಬಿಟ್ಟರೆ ತುರುವೇಕೆರೆ ರೂಟ್ ಹೋಗ್ಬೇಕಾಗುತ್ತೆ. 1500 ರೂಪಾಯಲ್ಲಿ ಒಂದು ಪ್ಯಾಂಟು, ಒಂದು ಶರ್ಟು, 2 ಬನಿಯನು, 2 ಅಂಡರ್ವೇರ್ ತರಬೇಕಂತ ಹೇಳೋರೆ. ಅಷ್ಟು ಕಾಸಲ್ಲಿ ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಚೌಕಾಸಿ ಮಾಡೋಕ್ಕೂ ಬರೋಲ್ಲ ನನಗೆ. 1500 ಹೇಳಿದ್ರೆ 1400 ರೂಪಾಯಿ ಕೇಳ್ತೀನಿ ಅಷ್ಟೇ. ನಾವು ಅಮ್ಮ ಕರ್ಕೊಂಡು ಹೋಗಿದ್ರೆ ಡೈರೆಕ್ಟ್ 700 ರೂಪಾಯಿ ಕೇಳಿರೋರು. ಬಾರ್ಗೇನಿಂಗ್ ಸ್ಕಿಲ್ಲು ಸ್ಕೂಲಲ್ಲೂ ಹೇಳ್ಕೊಡ್ಲಿಲ್ಲ, ನನಗೂ ಕಲಿಯೋಕ್ಕೆ ಬರಲಿಲ್ಲ. ಅದೇನು ಓಪನ್ ಆಗಿರುತ್ತೋ ಹೆಂಗೋ ಗೊತ್ತಿಲ್ಲ. ಅಂಗಡಿ 10-18 ಆಯಿತು. ಅಂಗಡಿ ಮುಸ್ಲಿಮ್ಸ್ ಅವ್ರದ್ದು 90% ಓಪನ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಅಲ್ಲೋಗಿ ಬಟ್ಟೆ ತಗೊಳೋದ ಇಲ್ಲ ಲೋಕಲ್ ಅಂಗಡಿಲಿ ಬಟ್ಟೆ ತಗೊಂಡು ಹೋಗೋದ ಕನ್ಫ್ಯೂಸ್ ಆಗ್ತಾಯಿದೆ. ಅಲ್ಲೋದ್ರೆ ಮಾತ್ರ ಗ್ಯಾರಂಟಿ 1500 ಮೇಲೆ ಹೋಗುತ್ತೆ ಪ್ಯಾಂಟ್ ಶರ್ಟ್ಗೆ. ಸಿಟಿಗೆ ಎಂಟ್ರ್ ಅದು ಅಂಜನಾಪುರ. ಈ ತಿಂಗಳಲ್ಲಿ ಇದೇ ಫಸ್ಟ್ ಮತ್ತು ಲಾಸ್ಟ್ ಮೋಟೋ ಲಾಗ್. ನೆಕ್ಸ್ಟ್ ಮಾಡೋಕ್ಕೆ ಪೆಟ್ರೋಲ್ ಇಲ್ಲ ಗಾಡೀಲಿ. ಇರೋ ಕಾಸೆಲ್ಲ ಈ ಬಟ್ಟೆ ತಗೊಂಡು ಹೋದರೆ ನೆಕ್ಸ್ಟ್ ಏನಿದ್ರು ಕೂತ್ಕೊಂಡು ಮನೇಲಿ ವೀಡಿಯೋ ಮಾಡಬೇಕಷ್ಟೆ. ಬಸ್ ಸ್ಟ್ಯಾಂಡಲ್ಲಿ ಹುಡುಗಿರು ಬೇರೆ ಜಾಸ್ತಿ ಅವರೇ. ಫಸ್ಟು ಅವನಹಳ್ಳಿಗೆ ಹೋಗಿ ನೋಡ್ತೀನಿ. ರೇಟ್ ವರ್ಕೌಟ್ ಆದರೆ ಅಲ್ಲೇ ತೊಗೊತೀನಿ. ಇಲ್ಲ ಅಂದರೆ ಇಲ್ಲಿ ಯಾವುದೋ ರಾಜಸ್ಥಾನಿ ಮಾರ್ವಾಡಿ ಸಂಗಡಿ ಇದೆ, ಅಲ್ಲೇ ತೊಗೊಂಡ್ಬಿಡ್ತೀನಿ ಅಷ್ಟೇ. ಅಂಜನಾಪುರ ಬಸ್ ಸ್ಟಾಪ್ ಇವಾಗ ಸದ್ಯಕ್ಕೆ ಖಾಲಿ ಇದೆ. ಬೆಳಗ್ಗೆ 8:30-9 ಗಂಟೆ ಆದರೆ ಫುಲ್ಲು ರಶ್ಶು. ಸದ್ಯಕ್ಕೆ ಜನ ಜಾಸ್ತಿ ವಾಕ್ ಮಾಡೋಕ್ಕೆ ಬರೋದೇ ಇಲ್ಲಿ. ಸುಮಾರು ಆಲ್ಮೋಸ್ಟ್ ಒಂದು 1.5-2 ಕಿಲೋಮೀಟ್ರ್ ಬರುತ್ತೆ ಒಂದು ರೌಂಡ್ ಹಾಕಿದ್ರೆ. ಇದು ಅಷ್ಟು ದೊಡ್ಡದಾಗಿದೆ.
ಮುಂಚೆ ನಾನು ಚಿಕ್ಕವನಿದ್ದಾಗ ಅಷ್ಟೇನು ಇಂಪ್ರೂವ್ ಆಗಿರಲಿಲ್ಲ ಇದು. ಇವಾಗೂ ಪರವಾಗಿಲ್ಲ, ನೀಟಾಗಿದೆ. ವಿಡಿಯೋ ಲೆಂತ್ ಆಗೋಯ್ತು ಅನಿಸುತ್ತೆ, ಕಟ್ ಮಾಡೋಣ ಫಸ್ಟು.